ಮಹಿಳೆ ಇರ್ತಾಳ ಅನ್ನೋದು ಜನಜನಿತ, ಎಲ್ಲರಿಗೂ ಗೊತ್ತದ. ಬಟ್ ಅದ ಒಬ್ಬ ಮಹಿಳೆ ಒಳ್ಳೆಯ ಸಾಧಕಿ, ಯಶಸ್ವಿ ಉದ್ಯಮಿ ಆತಂದ್ರೆ ಅದು ಒಂದು ದೊಡ್ಡ ಸಾಧನೆನ ಅಂತ ತಿಳ್ಕೊಬೇಕು. ಬಹಳ ಜನ ಅನ್ಕೋದಿರ್ಬೋದು, ಏನ್ ಒಂಚೂರು ಸಾಧನೆ ಮಾಡಿದ್ರಿ, ಒಂಚೂರು ಉದ್ಯಮ ಏನೋ ಬೆಳೆಸಿದ್ರಿ, ಅದೇನ್ ದೊಡ್ಡ ಇದಲ್ಲ ಅಂತ. ಬಟ್ ಒಂದ್ ಹೆಣ್ಣು ಮನೆಯಿಂದ ಹೊರಗೆ ಬಿದ್ದು ತನಗಿರುವಂತ ರೆಸ್ಟ್ರಿಕ್ಷನ್ಸ್ ಎಲ್ಲ ಮಾಡ್ಕೊಂಡು ಅವನ್ನೆಲ್ಲ ಸಮರ್ಥವಾಗಿ ನಿಭಾಯಿಸ್ಕೊಂಡು ಒಂದ್ ಮನಿನೂ ನೋಡ್ಕೊಂಡು ತನ್ನ ಉದ್ಯಮವನ್ನು ಬೆಳೆಸೋದು ಬಹಳ ದೊಡ್ಡ ಕಠಿಣವಾದಂತ ವಿಷಯ ಅದ. ಆ ಯಶಸ್ವಿ ಮಹಿಳೆ ಒಂದ್ ಹೆಚ್ಚಿಗೆ ಮುಂದೆ ಇಟ್ಟಾಳ ಅನ್ನೋದು ಒಂದ್ ದೊಡ್ಡ ಸಾಧನೆ ಅಂತ ನಾನು ಅನ್ಕೋತೀನಿ. ನಾನು ಶೀತಲ್ ರಾಜ್ಪುರ್. ಇವತ್ತು ನಿಮ್ಮೆಲ್ಲರ ಮುಂದೆ ಒಬ್ಬ ಯಶಸ್ವಿ ಉದ್ಯಮಿಯ ಪರಿಚಯ ಮಾಡಿಸ್ಕೊಳಕ್ ಬಂದಿದ್ದೀನಿ. ಅವರ ಹೆಸರು ಭಾಗ್ಯಶ್ರೀ ಕುಲಕರ್ಣಿ. ಭಾಗ್ಯಶ್ರೀ ಕುಲಕರ್ಣಿ ಒಬ್ಬ ತಾಯಿ, ಗೃಹಿಣಿ, ಇದೆಲ್ಲದರ ಜೊತೆ ಸೈನ್ಸ್ ಗ್ರಾಜ್ಯುಯೇಟ್. ಬಟ್ ಈಗ ಮಲ್ಟಿನ್ಯಾಷನಲ್ ಕಂಪನಿ, ನೆಟ್ವರ್ಕಿಂಗ್ ಕಂಪನಿ ಆಗಿರುವಂತ ಓರಿಫ್ಲೇಮ್ ಅನ್ನುವಂತ ಕಂಪನಿಯ ಡೈರೆಕ್ಟರ್ ಆಗಿ ಕೆಲಸ ಮಾಡ್ಲಿಕ್ಕೆ ಅವರು ನಡೆದು ಬಂದ ಹಾದಿ ಮತ್ತು ಅವರು ಸಾಧಿಸಿದಂತ ಸಾಧನೆ, ಒಬ್ಬ ಉದ್ಯಮಿಯಾಗಿ ಬೆಳೆದಂತ ಎಲ್ಲ ಘಟನೆಗಳನ್ನ ನಾವು ಈ ಒಂದ್ ಇಳುಕು ನೋಟ ನೋಡ್ಕೊಂಡು ಬರೋಣ ಅಂತ ನನ್ನ ಆಸೆ. ನಮಸ್ಕಾರ ಭಾಗ್ಯಶ್ರೀ. ನಮಸ್ಕಾರ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಯಾಕಂದ್ರೆ ಇಷ್ಟು ದೊಡ್ಡ ಕಂಪನಿದು ಒಂದು ಡೈರೆಕ್ಟರ್ ಆಗಿ ಕೆಲಸ ಮಾಡ್ಲಿಕ್ಕೆ ಅಂದ್ರೆ ಅದು ಸಾಧನೆನ. ನಿಮ್ ಮಟ್ಟಿಗೆ ಸಾಧನೆ ಇಲ್ಲ ಅಂತ ನೀವು ಅನ್ಕೋಬಹುದು, ಬಟ್ ಒಬ್ಬ ಸಾಮಾನ್ಯ ಮಹಿಳೆ ನೋಡಿದಾಗ ಸಾಧನೆನ ಅನಿಸ್ತದ. ಸೊ ನಿಮ್ ಜರ್ನಿ ಬಗ್ಗೆ ಹೇಳಿ, ಓರಿಫ್ಲೇಮ್ ಹೆಂಗ್ ಶುರು ಮಾಡಿದ್ರಿ? ಥ್ಯಾಂಕ್ ಯು ಶೀತಲ್, ನೀವು ನನ್ನ ಇಂಟರ್ವ್ಯೂ ತಗೊಳಿಕ್ಕೆ ಚೂಸ್ ಮಾಡಿದ್ದಕ್ಕ. ಬಂದರೆ ನಿಮ್ಗೆ ಗೊತ್ತದ, ಆಸ್ ಅ ಫ್ರೆಂಡ್ ನೀವು ನಂಗೆ ಈಗ ಚಲೋ 10-15 ವರ್ಷದಿಂದ ನೋಡ್ಲಿಕ್ಕತ್ತೀರಿ. ಜರ್ನಿ ಸ್ಟಾರ್ಟ್ ಅಂದ್ರೆ ಏನು, ನಾವ್ ಯಾವಾಗ ಸಣ್ಣವ್ರು ಇರ್ತೀವಿ ಅಂದ್ರೆ ನಾವು ನಮ್ದು ಡಿಗ್ರಿ ಮುಗಿದ ತನಕ ನಮ್ದು ಎಂಬಿಷನ್ ಬೇರೆ ಇತ್ತು. ನಾವ್ ಹೆಂಗ ಅಂದ್ರ ಎಲ್ಲಾದ್ರೊಳಗೂ ಪಾರ್ಟಿಸಿಪೇಷನ್ ಮಾಡೋದು, ಆಮೇಲೆ ಇಕ್ವಾಲಿಟಿ ಬಗ್ಗೆ ಮಾತಾಡೋದು, ಅಂದ್ರೆ ಗಂಡು ಹುಡುಗರೇನು ಹೆಣ್ಣು ಹುಡುಗಿಯರೇನು ಎಲ್ಲಾರು ಎಲ್ಲದಕ್ಕೂ ಈಕ್ವಲ್ ಅಂತೆಲ್ಲ ಮಾತಾಡೋದು. ಬಟ್ ಹಿಂಗೆ ಸ್ಟೇಜ್ ಬರ್ತದಲ್ಲ ಅಂದ್ರೆ ಎಜುಕೇಶನ್ ರೈಟ್ಸ್ ಇವೆಲ್ಲ ನಾವು ಬಹಳಷ್ಟು ಕೇಳ್ತೀವಿ. ಅವಾಗಿನ ದಿವ್ಸನಾಗಂತೂ ಅದು ಹೆಂಗ್ ಬಂದ ಇದ್ರೊಳಗ ನಾವು ಅದ್ರ ಬಗ್ಗೆ ಬಹಳ ಮಾತಾಡ್ತಿರ್ತೀವಿ, ಬಹಳ ಅದ್ರ ಬಗ್ಗೆ ನಾವು ಸ್ಟ್ರಿಕ್ಟ್ ಆಗಿ ಹಿಂಗ್ ಮಾಡ್ತೀವಿ. ಅದೇ ರೀತಿ ನಮ್ಗೆ ಸಮಾಜನೂ ನಮ್ಗೆ ಸಪೋರ್ಟ್ ಮಾಡ್ತು, ನಮ್ಮ ಪೇರೆಂಟ್ಸ್ನು ಸಪೋರ್ಟ್ ಮಾಡ್ತು, ನಾವು ಚಲೋ ಡಿಗ್ರಿನೂ ಮಾಡ್ಕೊಂಡ್ವಿ, ಎಲ್ಲ ಮಾಡ್ಕೊಂಡ್ವಿ. ಬಟ್ ಆಫ್ಟರ್ ದ್ಯಾಟ್ ನಾವು ಮದ್ವಿಗೆ ಒಂದ್ಸತಿ ಮಾಡ್ಕೊಂಡ್ಮೇಲೆ ನಮ್ದು ಪ್ರಯಾರಿಟೀಸ್ ಬೇರೆ ಚೇಂಜ್ ಆಗ್ಬಿಡ್ತದೆ. ಯಾಕಂದ್ರ ಬಂದರೆ ಅಂದ್ರೆ ಯಾವಾಗ ಬಾಯ್ಸ್ ಜೇಂಟ್ಸ್ ಯಾವಾಗ ಡಿಗ್ರಿ ಮುಗಿಸ್ತಾರಲ್ಲ, ದೇ ಆರ್ ಸ್ಟಾರ್ಟಿಂಗ್ ಅರ್ನಿಂಗ್. ಅವ್ರು ವಿಚಾರ ಮಾಡ್ತಾರೆ ಎಲ್ಲಿ ಕೆಲಸ ಮಾಡ್ಬೇಕು, ಎಷ್ಟು ಅರ್ನ್ ಮಾಡ್ಬೇಕು, ಎಲ್ಲಿ ಪ್ರಾಪರ್ಟಿ ಮಾಡ್ಬೇಕು ಅಂತ. ಬಟ್ ನಾವು ಲೇಡೀಸ್ ಅದನ್ನೆಲ್ಲ ಬಿಟ್ಟು ನಮ್ದು ಬರೇ ಮದ್ವೆ ಆದ್ಮೇಲೆ ಬರೇ ನಾವು ಅದ್ರ ಬಗ್ಗೆನೇ ವಿಚಾರ ಮಾಡ್ತೀವಿ. ಸೊ ಸೇಮ್ ನಾನು ಅದನ್ನೇ ಮಾಡಿದೆ. ನಂದು ಡಿಗ್ರಿ ಆದ್ಮೇಲೆ ನಂದು ಮದ್ವೆ ಆಯ್ತು. ಆಮೇಲೆ 10 ವರ್ಷ ನಾನು ಸುಮ್ಮನೆ ಮನ್ಯಾಗನೆ ಕುತ್ಕೊಂಡಿದ್ದೆ. ಅಂದ್ರೆ ಜರ್ನಿ ಅಂತ ನಾನು. ಸೊ 10 ವರ್ಷ ಬರೇ ನಂದು ಫ್ಯಾಮಿಲಿ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ, ಮದುವೆ ಆದ್ಮೇಲೆ ಅಲ್ಲಿ ಅಡ್ಜಸ್ಟ್ ಆಗೋದು, ಆಮೇಲೆ ಒಂದ್ ಅತ್ತಿ ಮಾವನ್ ರೆಸ್ಪಾನ್ಸಿಬಿಲಿಟಿ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ, ಆಮೇಲೆ ನನಗೆ 2 ಹುಡುಗರು, ಆ ಮಕ್ಕಳನ್ನ ಬೆಳೆಸೋದು. ಐ ಆಮ್ ವೆರಿ ಹ್ಯಾಪಿ ಇನ್ ದೋಸ್ ಡೇಸ್. ಅಂದ್ರೆ ಹಂಗಿಲ್ಲಲಾಗಿ ಅಯ್ಯೋ ಎಷ್ಟು ಸ್ಯಾಡ್ ಹೊಂಟಿತ್ತು, ಗಿಲ್ಟಿಲ್ಲ, ಮತ್ತೆ ಇರ್ಲಿಲ್ಲ. ಇನ್ಫ್ಯಾಕ್ಟ್ ಐ ಆಮ್ ವೆರಿ ಹ್ಯಾಪಿ. ಬಹಳ ಲವಿಂಗ್ ಹಸ್ಬೆಂಡ್, ಲವಿಂಗ್ ಫ್ಯಾಮಿಲಿ, ನನ್ನ ಮಕ್ಕಳು ಎಲ್ಲಾ ಚಲೋ ನಡೆದಿತ್ತು. ಬಟ್ ಯಾವಾಗ ತಾವು ಅಂದ್ರೆ ಮಹಿಳೆಯರಿರ್ಲಿ ಅಥವಾ ಪುರುಷರಿರ್ಲಿ ಯಾವಾಗೂ ತಮ್ಮ ಬಗ್ಗೆ ಒಂದ್ಸತಿ ಒಂದು ವಿಚಾರ ಮಾಡಿದಾಗ ನಾವ್ ಏನ್ ಮಾಡ್ಲಿಕ್ಕೆ ಲೈಫ್ ನಾಗ. ಸೊ ವಾಟ್ ಈಸ್ ಅವರ್ ಏಮ್ ಆಫ್ ಅವರ್ ಲೈಫ್? ನಾವ್ ಏನಾದ್ರೆ ಮಾಡ್ಬೇಕು ಅನ್ಕೊಂಡಿದ್ವಿ, ನಾಟ್ ಪರ್ಟಿಕ್ಯುಲರ್ಲಿ ಇದನ್ನ ಮಾಡ್ಬೇಕು ಅದು ಮಾಡ್ಬೇಕು ಅಂತಿಲ್ಲ. ಮತ್ ಇನ್ನೊಂದ್ ಹೇಳ್ಬೇಕು ಅಂದ್ರ ಎಲ್ಲರೂ ನಾವು ಎಜುಕೇಶನ್ ತಗೋದಾಗ್ಲಿ ಅಥವಾ ನಾವು ಯಾವ್ದೋ ಒಂದು ವಿಷಯ ಸ್ಟ್ರಗಲ್ ಮಾಡೋದಾಗ್ಲಿ, ಎದ್ರ ಸಲುವಾಗಿ ಅಂದ್ರೆ ಅದು ಕೇಳಲಿಕ್ಕೆ ಒಂಚೂರು ಕಟ್ಟರು ಇದ್ರು ರೊಕ್ಕದ ಸಲುವಾಗಿ ಹೋಗಿರ್ತೀವಿ. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಹಿಂಗಿಲ್ಲ ಕಿ ಮಹಿಳೆಯರು ಇಂಡಿಪೆಂಡೆನ್ಸ್ ಆಗಿ ಇಲ್ಲ ಅಥವಾ ಯಾರಿಗೂ ಇಂಡಿಪೆಂಡೆನ್ಸ್ ಕೊಟ್ಟಿಲ್ಲ, ಹಂಗಿಲ್ಲ. ಅಂದ್ರೆ ಎಲ್ಲಾ ಮಹಿಳೆಯರು ವೆರಿ ಇಂಡಿಪೆಂಡೆಂಟ್. ಬಟ್ ಯಾವಾಗ ರೊಕ್ಕದ ವಿಷಯ ಬರ್ತಲ್ಲ ಅವಾಗ ದೇ ಆರ್ ನಾಟ್ ಇಂಡಿಪೆಂಡೆಂಟ್. ಬಿಕಾಸ್ ಇಲ್ಲಿ ನೋಡ್ರಿ, ನಾವನ್ನ ಯಾರಿಗಾರ ಒಂದ್ 10 ರೂಪಾಯಿ ಕೊಟ್ರ ನಮ್ಮ ಮಕ್ಳಿಗೆ ಇವತ್ತು 10 ರೂಪಾಯಿ ಕೊಟ್ಟಿರ್ತೀವಿ, ಏನೋ 10 ಈ ದಿವ್ಸ ಏನ್ ಬರಂಗಿಲ್ ಬಿಡ್ರಿ. ಬಟ್ ಇರ್ಲಿ, ನಾವ್ ಹೇಳುದೊಂದು ಸ್ಟೈಲ್ ಅಂದ್ರೆ ಈಗ ಒಂದು 10 ರೂಪಾಯಿ ಕೊಟ್ರ ನಾವ್ ಅದನ್ನ ಆಫ್ಟರ್ 2 days ಅಂತಂದು ಕೇಳ್ತೀವಿ, ಏನ್ ಮಾಡಿದ್ವಿ ನೀನ್ 10 ರೂಪಾಯಿ ಕೊಟ್ಟಿದ್ದೆಲ್ಲ ಅಂತ. ಸೊ ನಮಗ್ ಯಾವಾಗ ಕೇಳಬೇಕಲ್ಲ. ಸೊ ಯಾವಾಗ ಲೇಡೀಸ್ಗೆ ಯಾರು ಇರ್ಲಿ, ಅವ್ರ ತಂದೆ ಇರ್ಲಿ, ಅವ್ರ ಅಣ್ಣ ತಮ್ಮ ಇರ್ಲಿ ಅಥವಾ ಅವ್ರ ಹಸ್ಬೆಂಡ್ಸ್ ಇರ್ಲಿ, ನೀ ಏನ್ ಮಾಡಿದ್ರಿ ಅದ್ರದ್ದು ಅಂತ ಕೇಳಿದ್ರ ಅದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಲ್ಲ. ಸೊ ಇದನ್ನೇ ಒಂದು ಧೋರಣೆಯಾಗಿ ಇಟ್ಕೊಂಡು ನಾ ಏನಾರೇ ಮಾಡ್ಬೇಕು ಅಂತ ಅನ್ಕೊಂಡ ಓರಿಫ್ಲೇಮ್ ಸ್ಟಾರ್ಟ್ ಮಾಡಿ. ಇವಾಗ ಚಾಲೆಂಜಸ್ ಅಂತೂ ಬಹಳ ಬಂದಿರಬಹುದು.
ಹಾ ಚಾಲೆಂಜಸ್ ಅಂದ್ರೆ ಅದನ್ನ ನೀವ್ ಹೆಂಗ್ ತಗೊಂಡ್ರಿ? ಆಸ್ ಅ ಚಾಲೆಂಜ್ ಅಂತ ತಗೊಂಡ್ರು, ಖುಷಿಯಾಗಿ ಮಾಡಿದ್ರು ಅವನ್ನೆಲ್ಲ? ಅಂದ್ರೆ ಶೀತಲ್ ನಮಗ್ ಬಿಸ್ನೆಸ್ ಅಂದ್ರೆ ಗೊತ್ತಿರ್ಲಿಲ್ಲ. ಓ. ಸೊ ಇದು ಬಹಳ ಹೊಸ ಹೊಸ ಹೊಸಾದ್ step. ಎಲ್ಲ. ಅಂದ್ರ ನಾವ್ ಕಲ್ತಿದ್ದು ನೀವ್ ಹೇಳ್ದಂಗ ಸೈನ್ಸ್ ಹೌದು. ಮತ್ತ ನಮ್ ಬ್ಯಾಕ್ಗ್ರೌಂಡ್ ಅಂದ್ರೆ ನಮ್ ಫಾದರ್ ಗೌರ್ಮೆಂಟ್ ಜಾಬ್. ಸೊ ನಾವ್ ಎಂದೂ ಗೊತ್ತೇ ಇರ್ಲಿಲ್ಲ ನಮ್ಗೆ ವಾಟ್ ಇಸ್ ಬಿಸ್ನೆಸ್ ಏನು ಅಂತ ಹೇಳಿ. ಬಟ್ ಯಾವಾಗ ನಾವು ಮದ್ವೆ ಆಗಿ ಬಂದ್ಮೇಲೆ 10 ವರ್ಷ ನಮ್ಮ ಮನ್ಯಾಗ ಬಿಸ್ನೆಸ್ ಇತ್ತಲ್ಲ, ನನ್ನ ಹಸ್ಬೆಂಡ್ ಬಿಸ್ನೆಸ್ ಮಾಡ್ತಾರ. ಸೊ ಆ ಬಿಸ್ನೆಸ್ ನಿಂದ ನಮ್ಗೆ ಸ್ವಲ್ಪ ಐಡಿಯಾ ಬಂದಿತ್ತು, ಈ ಬಿಸ್ನೆಸ್ ಹಿಂಗೆ ಇರ್ತದ, ಏರ್ಪೇರ್ಗಳು ಇರ್ತಾವ ಇದು ಅಂತೆಲ್ಲ. ಆಮೇಲೆ ಇನ್ನೊಂದು ಗೊತ್ತಾಗಿತ್ತು ನನಗೆ, ಇದು ಹೆಂಗ ತಿಂಗಳ ನಮ್ಗೆ ಇಷ್ಟ ಬರ್ತದ. ಅಂದ್ರೆ ಗೌರ್ಮೆಂಟ್ ಜಾಬ್ ಇರ್ಲಿ ಅಥವಾ ಮತ್ತೆ ಏನು ಜಾಬ್ ಇರ್ಲಿ, ಇಷ್ಟ ಎಷ್ಟು ಮ್ಯಾಕ್ಸಿಮಮ್ ಇನ್ಕ್ರಿಮೆಂಟ್ ಅದಿಷ್ಟ ಆಗ್ಬೋದು. ಬಟ್ ಬಿಸ್ನೆಸ್ ಒಳಗೆ ಹಂಗಲ್ಲ, ನೀವು ಹೆಚ್ಚು ಎಫರ್ಟ್ಸ್ ಹಾಕಿ ನೀವು ಹೆಚ್ಚಿಗೆ ನೀವು ಇದು ಮಾಡಿದ್ರೆ ಅಂದ್ರೆ ಸೊ ಇದನ್ನೆಲ್ಲ ನೋಡಿ ನಾನು ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿದೆ. ಆಮೇಲೆ ನಾವು ಅದಕ್ಕೆ ಸ್ಟಾರ್ಟ್ ಆಗಿ. ವೆರಿ ಗುಡ್. ಈಗ ನಿಮ್ ಡೌನ್ಲೈನ್ಸ್ ಎಲ್ಲ ಅಂದ್ರೆ ಏನು, ಅವ್ರಿಗೆ ಇನ್ನೊಂದ್ ಸೆಕೆಂಡ್ ಇನ್ಕಮ್ ಮತ್ತೆ ಬೇಕಾಗಿರ್ತದೆ. ನೀವು ಅವ್ರಿಗೆ ಹೆಂಗ್ ಇನ್ಸ್ಪೈರ್ ಮಾಡ್ತೀರಿ, ಅವ್ರನ್ನ ಮೋಟಿವೇಟ್ ಹೆಂಗ್ ಮಾಡ್ತೀರಿ? ಅಲ್ಲ, ಫಸ್ಟ್ ನಾನು ಒರಿಫ್ಲೇಮ್ ಹೆಂಗ್ ಸ್ಟಾರ್ಟ್ ಮಾಡಿದೆ ಅಂತಂದ್ರ, ನಾನು ಅದೆಲ್ಲ ಆಫ್ಟರ್ 10 years ಆಫ್ ಮೈ ಮ್ಯಾರೇಜ್ ನಾನು 2 ಹುಡುಗರು ಕರ್ಕೊಂಡು ವೆಕೇಶನ್ ಆಗ್ತಲ್ಲ, ಹುಡುಗರು ಸಣ್ಣ ಸ್ಕೂಲ್ ಹೋಗ್ತಿದ್ರು, ಅವ್ರ ವೆಕೇಶನ್ ಕರ್ಕೊಂಡು ಹೋಗ್ಬೇಕು ಅಂತ ನನ್ನ ಸಿಸ್ಟರ್ ಕಡೆ ಹೋದೆ. ಸೊ ಯಾವಾಗ ಅಕ್ಕಿ ಕಡೆ ನಾ 8 days ಇದ್ದೆಲ್ಲ, ಅವಾಗ ಅಕ್ಕಿ ಏನ್ ಮಾಡ್ತಾಳ ನೋಡ್ದೆ. ಅಕ್ಕಿನೂ ಬಿಫೋರ್ ಅಕ್ಕಿದು ಮಗಳು ನನ್ನ ಮಗಳು ಸೇಮ್ ಏಜ್. ಸೊ ಅಕ್ಕಿನೂ ಬಿಫೋರ್ ದ್ಯಾಟ್ ಅಕ್ಕಿ ಚಲೋ ಮಲ್ಟಿನೇಷನಲ್ ಕಂಪ್ನಿ ಕೆಲಸ ಮಾಡಿದ್ವಿ. ಬಟ್ ಪ್ರೆಗ್ನೆನ್ಸಿ ಡ್ಯೂ ಟು ಚೈಲ್ಡ್ ಅಂತ ಫ್ಯಾಮಿಲಿ ಪ್ರಿಫರೆನ್ಸ್ ಫಸ್ಟ್. ಸೊ ಆಕೆ ಅದನ್ನ ಬಿಟ್ಟ ಅಕ್ಕಿ ಅಲ್ಲ, ಅಕ್ಕಿನ ಮಗಳು ಯಾವಾಗ ಒಂದ್ ವರ್ಷದಾಕಿ ಆಗ್ಲ, ಅವಾಗ ಎಷ್ಟೋ ಹುಡುಗರು ಇಂಡಿಪೆಂಡೆಂಟ್ ಆಗ್ತಾವ. 1 ವರ್ಷ ಅಂದ್ರೆ ಹುಡುಗರು ದೊಡ್ಡ ಆದಂಗ ಆಗ್ತಾವ. ಇನ್ನೇನ್ ಮಾಡ್ಬೇಕು? ಬಟ್ ದೊಡ್ಡ ಅಂದ್ರೆ ಹುಡುಗರ್ನ ಬಿಟ್ಟು ನಾವು ಫುಲ್ ಡೇ ಕೆಲಸ ಮಾಡ್ಲಿಕ್ಕೆ ಆಗಿಲ್ಲ. ಆಮೇಲೆ ಅಂದ್ರೆ ನಿಮ್ದು ಜಾಯಿಂಟ್ ಫ್ಯಾಮಿಲಿ ಇರ್ಬೋದು ಅಥವಾ ನೀವು ಇಬ್ಬರೇ ಇರ್ಬೋದು, ಅಂದ್ರೂ ಯಾವುದೇ ಪರಿಸ್ಥಿತಿ ಒಳಗೆ ನೀವು ಸಣ್ಣ ಹುಡುಗರ್ನ ಬಿಟ್ಟು ಹೋಗೋ ಪ್ರಯಾರಿಟಿ ನಮ್ದೇ ಇಲ್ಲ. ನಾವು ಬಿಟ್ಬಿಟ್ಟು ಹುಡುಗರು ಹೋಗ್ಬಿಡ್ತೀವಿ, ಅವ್ರಿಗೆ ಸಾಲಿ ಗೊತ್ತಿಲ್ಲ, ನಮ್ಗೆ ಇದು ಗೊತ್ತಿಲ್ಲ, ಅಭ್ಯಾಸ ತಗೊಳಕ್ಕೆ ಊಟಕ್ಕೆ ಹತ್ತಿರ್ತಾಗಲ್ಲ, ಇದು ನಮಗೆ ಗಿಲ್ಟಿ ಇರುತ್ತೆ. ಸೊ ನಾವಿಬ್ರು ಸೇರಿ ಪ್ಲಾನ್ ಮಾಡ್ಲಿಕ್ಕೆ ಏನ್ ಮಾಡೋದು ಅಂತ ಆಕಿನ ಫ್ರೆಂಡ್ ಆಕಿಗೆ ಒರಿಫ್ಲೇಮ್ ಇಂಟ್ರೊಡ್ಯೂಸ್ ಮಾಡಿದ್ದ. ಆಕಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ಲು ಒರಿಫ್ಲೇಮ್ ಮಾಡ್ಲಿಕ್ಕೆ. ಸೊ ಆಕಿ ನನಗೆ ಅಂದ್ಲ, ನೀ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ, ವೈ ನಾಟ್ ಯು ರಿಯಲಿ ಅಂದ್ರೆ ಅಟ್ ದಟ್ ಡೇ ನಾ ಎಂದೂ ಮದ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆಕಿ ನಂಗೆ ಹೇಳಿದ್ಲು, ದಟ್ಸ್ ಅ ಮೆಮೊರೇಬಲ್ ಡೇ. ಎಸ್, ವೆರಿ ಮೆಮೊರೇಬಲ್ ಅಂಡ್ ಲೈಫ್ ಚೇಂಜಿಂಗ್. ಐ ಲೈಕ್ ಟು ಸೇ ದಟ್ ಇಟ್ ವಾಸ್ ದ ಲೈಫ್ ಚೇಂಜಿಂಗ್ ಮೂಮೆಂಟ್ ಇನ್ ಮೈ ಲೈಫ್. ಬಿಕಾಸ್ ನಮ್ಗೆ ಬಹಳ ಗೆಳತಿಯಾರ ಮೊದಲೇದಿಂದಲೂ. ಆಮೇಲೆ ಅಂದ್ರೆ ಎಲ್ಲಾ ಸ್ಟೇಜ್ನಾಗ ಗೆಳತಾರಲ್ಲಿ 10th ವರ್ಗು ಇದ್ದಿದ್ದು ಗೆಳತಾರ, ಡಿಗ್ರಿ ವರ್ಗು ಇದ್ದಿದ್ದು ಗೆಳತಾರ ಬೇರೆ, ಆಮೇಲೆ ಒಂದ ಊರಾಗಿದ್ದಿದ್ದಕ್ಕೆ ಎಲ್ಲರೂ ನಮ್ಗೆ ಟಚ್ನಾಗ ಹುಡುಗರು ಎಲ್ಲ ಇರ್ತಾರೆ. ಅದ್ ಬಿಟ್ಟು ಯಾವಾಗ ನಾನು ಹುಡುಗರು ಸ್ಕೂಲಿಗೆ ಹೊಂಟ್ರು, ಆ ಸ್ಕೂಲಿನ ಪೇರೆಂಟ್ಸ್ ಅಲ್ಲಿನೂ ಫ್ರೆಂಡ್ಸ್ ಆಗಿರ್ತಾರೆ. ಬಿಕಾಸ್ ನಂದು ಮೊದಲಿಂದನೇ ಟಾಕೆಟಿವ್ ನೇಚರ್. ಸೊ ನಾ ಎಲ್ಲರ ಜೊತೆ ಮಾತಾಡಿ ಫ್ರೆಂಡ್ಶಿಪ್ ಎಲ್ಲ ಚಲೋ ಮಾಡ್ಕೊಡ್ತಿದ್ದೆ. ಬಟ್ ಅದನ್ನ ಆಕೆ ನಂದು ಎನಿ ಹೌ ಯು ಆರ್ ಟಾಕೆಟಿವ್, ಸೊ ವೈ ನಾಟ್ ಇಬ್ರು ಒರಿಫ್ಲೇಮ್ ಮಾಡು, ಈ ಸ್ಕಿಲ್ ಆಗಿ ಉಪಯೋಗ ಮಾಡಿ. ಆಕ್ಚುಲಿ ಸೊ ಹಂಗ್ ಮಾಡಿ ನಾವು ಒರಿಫ್ಲೇಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ನಿಮ್ ಕನ್ಸಲ್ಟೆಂಟ್ಸ್ ನೀವು ಈಗ ಅಂದ್ರ ಮಾತುಗಾರಿಕೆಯಿಂದನೇ ಇದು ಮಾಡ್ತೀರಿ? ಹೌದು. ಮತ್ತ ಅದೇ ಹೇಳಿದ್ಲ, ನೀಡ್ ಇನ್ ದ ಸೆನ್ಸ್ ನಾಟ್ ಓನ್ಲಿ ಮನಿ. ಈಗ ನನ್ ಕಡೆ ನನ್ ಡೌನ್ಲೈನ್ಸ್ ಇದ್ದಾರಲ್ಲ, ದೇ ಆರ್ ವೆರಿ ಬಿಗ್ ಶಾರ್ಟ್ಸ್. ಅಂದ್ರೆ ಆಲ್ ಟೈಪ್ ಆಫ್ ಕ್ಯಾಟಗರೀಸ್ ಆರ್ ದೇರ್. ನೀವು ಅಂದಂಗೆ ನೀಡೆಡ್ ಪರ್ಸನ್ ಇನ್ ದ ಫಾರ್ಮ್ ಆಫ್ ಮನಿ, ಇನ್ ದ ಫಾರ್ಮ್ ಆಫ್ ರಿಕಗ್ನೈಸೇಷನ್, ಇನ್ ದ ಫಾರ್ಮ್ ಆಫ್ ಇದು ಏನು ಇದು ಇರ್ಬೋದು, ಏನು ರಿಕಗ್ನೈಸೇಷನ್. ರಿಕಗ್ನೈಸೇಷನ್ ಅಂತೂ ಇಷ್ಟು ಇಂಪಾರ್ಟೆಂಟ್ ಅದಲ್ಲ ಲೇಡೀಸ್ಗೆ. ನಂದು ಕೆಲವೊಂದು ಡೌನ್ಲೈನ್ಸ್ 30+, 40+, ಅವಾಗ ಯಾವಾಗ ಬರ್ತಿದ್ರಲ್ಲ, ಅವಾಗ ಇನ್ಫ್ಯಾಕ್ಟ್ ವಾಟ್ ಈಸ್ ಯುವರ್ ನೇಮ್, ಹಲೋ ರಾಧಾ ಅಂತ ಹಿಂಗ್ ಅಂದ ತಕ್ಷಣ ರಾಧಾ ನಾನೇನಾ ಅಂತ ಹಿಂಗ್ ನೋಡ್ಕೊತಿದ್ರು. ಐಡೆಂಟಿಟಿ ರಿಕಗ್ನೈಸೇಷನ್ ವಾಸ್ ವೆರಿ ಇಂಪಾರ್ಟೆಂಟ್. ಒಂದ್ ಸ್ಟೇಜ್ ಬಂದ್ಮೇಲೆ ಹೆಂಗಸರನ್ನು ಮರ್ತ್ ಬಿಡ್ತಾರೆ. ಅಂದ್ರ ನೀವ್ ಅವ್ರ ಮಮ್ಮಿ ಅನ್ರಿ, ನೀವ್ ಅವ್ರ ಮಗಳೇನ್ರಿ, ನೀವ್ ಇವ್ರ ಸೊಸಿ ಏನ್ರಿ, ಇಷ್ಟ ರಿಕಗ್ನೈಸೇಷನ್ ಉಳಿತಾರೆ. ಬಟ್ ಇವತ್ತ ನನ್ಗ ಇಲ್ಲಿ ಬೆಳಗಾವ್ ಊರಾಗ ಅಟ್ಲೀಸ್ಟ್ 500 ಮಂದಿ ಅಂತ ಗೊತ್ತಾಗಿದ್ದಾರೆ ಬಿಕಾಸ್ ಆಫ್ ದಿಸ್ ಒರಿಫ್ಲೇಮ್. ಸೊ ಐ ಆಮ್ ವೆರಿ ಗ್ಲಾಡ್ ಟು ಒರಿಫ್ಲೇಮ್. ಥ್ಯಾಂಕ್ ಯು ಒರಿಫ್ಲೇಮ್ ಫಾರ್ ದಿಸ್. ಸೊ ಈಗ ಅಂದ್ರೆ ನಿಮ್ದು ನನಗೆ ಗೊತ್ತಿರೋ ಪ್ರಕಾರ ಇವರ ವೆರಿ ಗುಡ್ ಕುಕ್ ಆಲ್ಸೋ. ಅಡಿಗೆ ಚಲೋ ಮಾಡ್ತೀರಿ, ಸ್ಟೇಜ್ ಆರ್ಟಿಸ್ಟ್ ಇದ್ದೀರಿ, ಅವೆಲ್ಲ ಹೆಂಗ್ ಬಂದು ಅದರದೇನು ಒರಿಫ್ಲೇಮ್ ಅವು ನಿಮ್ಗೆ ಭಾಳ ಚಲೋ. ಅದು ಹೆಂಗದ ಕುಂತೇನ್றது ಬರೋದ್ ಬೇಕಾಗಿಲ್ಲ. ಕುಕಿಂಗ್ ಅಂದ್ರೆ ಈಗ ಈ ಮೀನಿಗೆ ಈಸ್ ಕಲ್ಸ್ದಂಗ ಅದು ನಂಗೆ ಈ ಮಾತು ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜಾನ ಹೇಳ್ಕೊಡ್ತಿದ್ರು, ನೀವೇನು ಕುಕಿಂಗ್ ಸಪ್ರೇಟ್ಲಿ ಕಲಿಯೋದೇನು ಬೇಕಾಗಿಲ್ಲ, ಡೂ ಯುವರ್ ಡಿಗ್ರಿ ಫಸ್ಟ್ ಇಂದ ನಮ್ಮ ಅಜ್ಜ ಹೇಳ್ಕೊಡ್ತಿದ್ರು. ಸೊ ಲೈಕ್ ದಟ್ ನಾ ಇವತ್ತಿಗೂ ಎಲ್ಲರಿಗೂ ಅದೇ ಹೇಳ್ತೀನಿ. ಈ ಕುಕಿಂಗ್ ಏನು
ಬಹಳ ದೊಡ್ಡ ಇದು ಬಟ್ ಇವತ್ತು ಈಗಿನ ದಿವಸದಾಗ ಅದೊಂದು ಕಲೆ ಅಂತ ಈಗ ಇದನ್ನ ಆಗ್ತದೆ ಕರೆಕ್ಟ್ ಬಟ್ ನಾ ಏನ್ ಹೇಳ್ತೀನಿ ಅದ್ರ ಸಲುವಾಗಿ ಸ್ಪೆಷಲ್ ಟೈಮ್ ಕೊಡ್ಬೇಕಾಗಿಲ್ಲ ಆಸ್ ಅ ಲೇಡೀಸ್ ಐ ಹ್ಯಾವ್ ಟು ಲರ್ನ್ ಕುಕಿಂಗ್ ನಥಿಂಗ್ ಲೈಕ್ ದಟ್ ಈಗ ಇಷ್ಟೊಂದು ಯೂಟ್ಯೂಬ್ ಚಾನಲ್ಸ್ ಆದಿ ನೋಡ್ಕೊಂಡು ಸುಧಾಕ್ ನೀವು ಮಾಡ್ಬೋದು ಪುಸ್ತಕ ಓದಿ ಮಾಡ್ಬೋದು ಎಲ್ಲ ಏನೋ ರೀತಿಯಿಂದ ಮಾಡ್ಬೋದು ಬಟ್ ಇದೇನದ ಹೆಂಗಸರಿಗೆ ಒಂದು ಗಾಡ್ಸ್ ಗಿವ್ ಆಗ್ಬೇಕು ಈಗ ನೀವು ಒಂದು 4 ಐಟಮ್ ಕೊಟ್ರೆ ಯು ಕ್ಯಾನ್ ಕುಕ್ ವೆರಿ ನೈಸ್ಲಿ ಹಿಂಗ್ ಐ ಫೀಲ್ ಸೊ ನಮ್ಗೆ ನ್ಯಾಚುರಲಿ ನಾ ಅಡ್ಗೆ ಮಾಡ್ಕೊಂಡು ಬಂದೆ ಮತ್ತೆ ಏನದ ನೋಡಿ ಕಲಿಯೋದು ಒಂದು ಸ್ವಲ್ಪ ಭಾಳ ಬರ್ತದೆ ಸೊ ನಮ್ಮ ತಾಯಿಯಿಂದ ನಮ್ಮ ಅತ್ತೆಯವರಿಂದ ಹೆಂಗ್ ಮಾಡ್ತಾರೆ ನೋಡ್ಕೊಂಡು ಒನ್ಸ್ ನಾವ್ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ನಮಗ್ ಬಂದಿದೆ ಬಟ್ ಸ್ಟೇಜ್ ಮೇಲೂ ಹೊರಗಡೆ ಪರ್ಫಾರ್ಮೆನ್ಸ್ ಕೊಟ್ಟಿರಿ. ಹಾ ಅದನ್ನು ಒಂಥರ ಕಲೆನ ಅನ್ನೋದು ಆಮೇಲೆ ಸಪೋರ್ಟ್ ಎಲ್ಲಾರ್ದು ಹಾ ಪ್ರತಿಯೊಂದು ಮನುಷ್ಯನ ಒಳಗ್ ಬಂದ್ ಏನಾರೇ ಆರ್ಟ್ ಕಲೆ ಇದ್ದೇ ಇರ್ತದೆ ಸೊ ಅದು ಯಾವ ಟೈಮ್ನಾಗೆಲ್ಲ ಹೊರಗೆ ಬರ್ತದೆ ಬಟ್ ಅದು ಯಾವ್ದು ಥಿಂಗ್ಸ್ ನನಗೆ ಬಿಸ್ನೆಸ್ಗ ಅಥವಾ ಅದಕ್ಕೆ ಇದಕ್ಕೂ ಕರೆಕ್ಟ್ ನಿಮ್ಮ ಓರಿಫ್ಲೇಮ್ ಜರ್ನಿ ಒಳಗೆ ಯಾರಾದ್ರೂ ಕನ್ಸಲ್ಟೆಂಟ್ ಡೌನ್ಲೈನ್ ನಿಮ್ಮಿಂದ ಇನ್ಸ್ಪೈರ್ ಆಗಿ ಚಲೋ ರೆಕಗ್ನಿಷನ್ ನೀವು ಯಾರೇ ತಗೊಂಡವ್ರು ಇದ್ದಾರೆ? 100% ಹೇಳೇನು ಅಂದ್ರ ಬೀಯಿಂಗ್ ಅ ಓರಿಫ್ಲೇಮಿಯನ್ ನಾ ಏನ್ ಹೇಳ್ತೀನಿ ಅಂದ್ರೆ ಐ ಎಮ್ ಎ ಡೈರೆಕ್ಟರ್ ನಾವು ಫ್ರಮ್ 2015 ನಾನು ಡೈರೆಕ್ಟರ್ ಇದ್ದೀನಿ ಸೊ ಅದ್ರೊಳಗ ನಂದು ಒಂದೊಂದ್ಸತಿ ಎಷ್ಟೋ ಜನರ ಜೋಡಿ ನಂದು ಇಂಟ್ರಾಕ್ಷನ್ ಅಥವಾ ಇದಿರ್ತದ ಪ್ರತಿಯೊಬ್ಬರಿಗೂ ನಾನ್ ಕೇಳಿದ್ರ ನೀವ್ ಯಾಕೆ ಓರಿಫ್ಲೇಮ್ ಜಾಯಿನ್ ಆದ್ರಿ ಅಥವಾ ನೀವ್ ಏನ್ ಓರಿಫ್ಲೇಮ್ ಅಂತ ಹೇಳಿ ಮಾಡ್ತಾ ಇದ್ದೀರಿ ಅಂತಂದ್ರ ನಾವ್ ನಿಮ್ ಜೊತೆ ಆಗ್ಬೇಕಂತ ನೋಡಿವ್ರಿ ಮೇಡಮ್ ಅಂತ ಹೇಳಿ ಹೇಳೋರು ಬಹಳ ಇನ್ಸ್ಪಿರೇಷನ್. ಅದನ್ನ ಕೇಳಿ ನನಗ್ ಖರೇನ ಅವಾಗ ಒಂದ್ಸತಿ ಎಲ್ಲರೂ ಅನ್ನಿಸ್ತ ಖರೇನೆ ಇದ್ರ ಸಾಕ್ಸಿವೇನ್ ನಾವು ಯಾಕಂದ್ರೆ ಅವ್ರಿಗೆ ಖರೇನ ಕೇಳಿದ್ರೆ ನಾವು ಬರೀ ಕೊಟ್ಟಿದ್ವಿ ಅವರಿಗೆ ಒಂದು ಏನೋ ಆಕ್ಟಿವಿಟಿ ಅಂತ ಹೇಳಿ ಸೊ ನೀವು ಯಾಕೆ ಓರಿಫ್ಲೇಮ್ ಜಾಯಿನ್ ಆದ್ರೆ ಸೊ ವಾಟ್ ಇಸ್ ಯುವರ್ ಏಮ್ ಇನ್ ಯುವರ್ ಲೈಫ್ ಅಂದ್ರೆ ದೇ ವಾಂಟ್ ಟು ಬಿಕಮ್ ಲೈಕ್ ಮೀ. ಅಂದ್ರೆ ಜನ ನಿಮ್ಮಂಗ ಆಗ್ಬೇಕಂತಾರ ಕೇಳಂತೂ ಇನ್ನೂ ಬಹಳ ಖುಷಿ ಆಯ್ತು ನನಗೆ. ಸೊ ಎನಿವನ್ ಮೋಟಿವೇಶನ್ ನಿಮ್ಗೆ ಯಾರು ಅಗ್ದಿ ಇನ್ಸ್ಪಿರೇಷನಲ್ ಅಂತ ಅನಿಸ್ತಾರ ಲೈಫ್ ಒಳಗ? ಭಾಳ ಜನ ಇರ್ತಾರ ಹಂಗ ಭಾಳ ಮಂದಿಗೆ ನೋಡಿ ಅಂದ್ರ ನನ್ ಸ್ವಭಾವನ ಹಿಂಗದಲ್ಲ ಪ್ರತಿಯೊಬ್ಬರು ನೋಡಿ ಇನ್ಸ್ಪೈರ್ ಆಗ್ತೀನಿ. ಅದ್ರಾಗ ಲೇಡೀಸ್ ಒಳಗ ನನಗ್ ಪಾಲಿಟಿಷಿಯನ್ಸ್ ಸುಷ್ಮಾ ಸ್ವರಾಜ್ ಅಂತವ್ರೆಲ್ಲ ಭಾಳ ನನ್ ಲೈಫ್ ಒಳಗ ಅಂದ್ರೆ ಇನ್ಫ್ಲೂಯೆನ್ಸ್ ಮಾಡಿ ಹೋಗ್ಯಾರ. ಹಿಂಗ್ ಅನಿಸ್ತಾರೆ ನಿರ್ಮಲಾ ಮಾತಾಡೋರು ಬಹಳ ಇನ್ಫ್ಲೂಯೆನ್ಸ್ ಆಗ್ತಿರ ಅಥವಾ ಅವ್ರು ನೋಡಿ ನಾ ಮಾತಾಡ್ತಲ್ಲ ಬಟ್ ಹೌದು ನನಗ್ ಮಾತಾಡೋದು ಭಾಳ ಸೇರ್ತದ ಮಾತಾಡೋರು ಅದ್ರಾಗ ಲೇಡೀಸ್ ಯಾರು ಸಾಧನೆ ಮಾಡ್ತಾರಲ್ಲ ಅವ್ರನ್ನಂತೂ ನೋಡಿ ನಾ ಭಾಳ ಇನ್ಸ್ಪೈರ್ ಆಗ್ತೀನಿ. ಓಕೆ, ಈಗ ಲಾಸ್ಟಿಗೆ ಒಂದು ಕೇಳ್ಬೇಕಂದ್ರೆ ನೀವು ಏನ್ ಬಿಟ್ಟು ಹೋಗ್ಬೇಕಂತೀರಿ ಅಂತ ಹೇಳ್ಬಹುದು? ಲೆಗೆಸಿ ಅಂದ್ರ ನೀವು ಯಾವ್ದು ಸ್ಟೇಜ್ನಾಗ್ಲ ಆಲ್ಸಿ ಆಗ್ಬೇಡ್ರಿ ಅಂದ್ರ ಡೋಂಟ್ ಬಿ ಲೇಸಿ. ಅಂದ್ರೆ ಹೆಂಗದ ಈಗ ಯಾವಾಗ ನಾವು ಫಸ್ಟ್ ಓರಿಫ್ಲೇಮ್ ಅಂದ್ರೆ ಐ ಆಮ್ ಗಿವಿಂಗ್ ದ ಎಕ್ಸಾಂಪಲ್ ಆಫ್ ಓರಿಫ್ಲೇಮ್. ನಾವ್ ಯಾವಾಗ ಓರಿಫ್ಲೇಮ್ ಜಾಯಿನ್ ಮಾಡಿದ್ವಿಲ್ಲ ಬಹಳ ಒಂದು ಇಂಟ್ರೆಸ್ಟ್ ಭಯಂಕರ ಇಂಟ್ರೆಸ್ಟ್ ಅಂದ್ರೆ ಏನು ಯಾರು ಭೇಟಿ ಆಗ್ಲಿ ಅಂದ್ರೆ ಒಂದು ಕೆಲಸದವ್ರು ಹಿಡ್ಕೊಂಡ ಒಂದ್ ನಮ್ ಸ್ಕೂಲ್ ಅದ್ರ ಮುಗ್ದು ಹೋಗ್ತಾರ ಸ್ಕೂಲ್ ಅದ್ರ ಪ್ರಿನ್ಸಿಪಲ್ ತನಕ ನಾವು ಏನ್ ಅವ್ರಿಗೆ ಸಜೆಷನ್ ಕೊಡ್ಬೋದು, ನಾವು ಅವ್ರಿಗೆ ಯಾವ ಪ್ರಾಡಕ್ಟ್ ಕೊಡ್ಬೋದು, ಓಕೆ ಈಗ ಪೌಡರ್ ಕೊಡ್ಬೋದು, ಈಗ ಫುಡ್ ಕ್ರೀಮ್ ಕೊಡ್ಬೋದು ಅನ್ನೋದೇನು ಎನರ್ಜಿ ಎಂಥೂಸಿಯಾಸ್ಟಿಕ್ ನಾವು ನೀವು ಕೆಲಸ ಮಾಡಿದ್ವಿ ಅದ್ರಲ್ಲೇ ನಾವು ಒಂದು ಡೈರೆಕ್ಟರ್ಶಿಪ್ಗೆ ಮುಟ್ಟಿದ್ವಿ. ಬಟ್ ನಾವು ಡೈರೆಕ್ಟರ್ ಆಗ್ತೀವಿ ಇನ್ನೇನ್ ನಾವ್ ಅದೆಲ್ಲ ಮಾಡೋದ್ ಬೇಕಾಗಿಲ್ಲ ಅಂತ ಯಾವಾಗ ಇಂಟ್ರೆಸ್ಟ್ ಹೋಗ್ತದ ನಿಮ್ ಬಿಸ್ನೆಸ್ ಹೋಗ್ತದೆ. ಸೊ ಇದು ನಾವು ಅಷ್ಟೇ ಇಂಟ್ರೆಸ್ಟ್ ಅಂದ್ರೆ ಅದೆಲ್ಲ ನೆಟ್ವರ್ಕಿಂಗ್ ಮಾರ್ಕೆಟಿಂಗ್ ಮಾಡೋ ಒಂದು ಇದಿರ್ತದೆ. ಈಗ ನೀವು ಫಾರ್ ಎಕ್ಸಾಂಪಲ್ ಚಿಕನ್ ನೀವು ನನ್ನ ಕಡೆಯಿಂದ ತಗೋತೀವಿ ಬಟ್ ನಿಮ್ದೊಂದ್ಸತಿ ಫುಲ್ಫಿಲ್ ಆಯ್ತು ಇನ್ನು ನೀವು ಆಫ್ಟರ್ 6 months 1 year ತಗೊಳ್ಳೋರು ಅಂದ್ರೆ ನಿಮ್ಗೆ ಹಂಗ ಬಿಡೋಂಗಿಲ್ಲ. ವಿ ಹ್ಯಾವ್ ಟು ಆಸ್ಕ್ ದ ರೆಫರೆನ್ಸ್. ನೀವು ಅಲ್ಲ ಅಂದ್ರೆ ನಿಮ್ಮ ಮನೆ ಒಳಗೆ ಮತ್ತೆ ಯಾರು ತಗೋಬಹುದು, ನೀವು ಮತ್ತೆ ಯಾರು ಫ್ರೆಂಡ್ ಸರ್ಕಲ್ ಒಳಗೆ ಯಾರು ತಗೋತಿದ್ರೆ ಹೇಳ್ರಿ ಶೀತಲ್ ಪ್ಲೀಸ್ ಅಂದ್ರೆ ಹಿಂಗೆ ರಿಕ್ವೆಸ್ಟ್ ಮಾಡಿ ನಾವು ನಮ್ಮ ನೆಟ್ವರ್ಕಿಂಗ್ ಹೆಚ್ಚಿಗೆ ಮಾಡ್ಕೊತಾ ಹೋಗ್ಬೇಕು. ಸೊ ಯಾವಾಗ ನಾವು ಅದನ್ನ ಸ್ಟಾಪ್ ಮಾಡ್ತೀವಿ ನಮ್ಗೆ ಸಾಕ್ ಬಿಡಿಲ್ಲ ನಾವೇನ್ ಡೈರೆಕ್ಟರ್ ಇದೀವಿ ಅನ್ಕೊಂಡು ಯಾವಾಗ ಬಿಡ್ತೀವಿ ಆವಾಗ ನಮ್ದು ಇದು ಪ್ರತಿಯೊಬ್ಬರ ಜೀವನಕ್ಕೂ ಅಪ್ಲೈ ಆಗ್ತದೆ. ಎಲ್ಲೂ ನೀವು ಆಲ್ಸಿ ಆಗ್ಬೇಡ್ರಿ, ಸಾಕು ಅಂತ ಬಿಡಬೇಡ್ರಿ. ಆಮೇಲೆ ಇನ್ನೊಂದು ಬಿಸ್ನೆಸ್ ಒಳಗ ನಾ ಹೇಳ್ತೇನೆ ಈಗ ನಾ ಡೈರೆಕ್ಟರ್ ಆಗೇನಿ ಅಂತ ಹೇಳಿ ನಾ ಬರೇ ಲ್ಯಾಪ್ಟಾಪ್ ಅನ್ನ ತಕೊಂಡ್ ಕೂಡ್ತೀನಿ ಸುಳ್ಳು ನಿಮಗೆಲ್ಲರಿಗೂ ಕಾಣಿಸ್ಲಿಕ್ಕೆ ನಾವು ಲ್ಯಾಪ್ಟಾಪ್ ತಕೊಂಡ್ ಕೂತ್ಬೋದು. ನಾವು ಫಸ್ಟ್ ಕಸ ಹುಡುಗರಿಂದ ಶುರು ಮಾಡಿರ್ತೀವಿ. ಅದು ಬಹಳ ಇಂಪಾರ್ಟೆಂಟ್ ಅದ. ನಾ ಡೈರೆಕ್ಟರ್ ಇದ್ದೀನಿ ಡೈರೆಕ್ಟರ್ ಡೈರೆಕ್ಟರ್ ಇಸ್ ಎಕ್ಸಾಂಪಲ್. ಬಟ್ ಹಿಂಗ್ ಎಷ್ಟೋ ಪೊಸಿಷನ್ಸ್ ಇರ್ತಾವ. ಈಗ ನಾವ್ ಈ ಪೊಸಿಷನ್ ಬಂದ್ಬಿಟ್ಟಿವಿ, ಇನ್ನು ನಾವು ಕಸ ಹುಡುಗಂಗಿಲ್ಲ, ಇನ್ನು ನಾವ್ ಯಾರಿಗೂ ಟೆಲಿಕಾಲಿಂಗ್ ಮಾಡಂಗಿಲ್ಲ, ಇನ್ನು ನಾವ್ ಯಾರಿಗೂ ರಿಕ್ವೆಸ್ಟ್ ಮಾಡಂಗಿಲ್ಲ. ಇಟ್ ಇಸ್ ವೆರಿ ರಾಂಗ್ ಅಂಡ್ ಇದು ಕಾನ್ಸೆಪ್ಟ್. ಸೊ ನೀವು ಪ್ರತಿಯೊಂದು ಕ್ಷಣದಾಗೂ ಹೊಸ ಇದಂತಾನೆ ಶುರು ಮಾಡಬೇಕು. ಹೊಸದ್ ಕಲ್ಕೋತಾ ಇರ್ಬೇಕು, ಹಳೇದ್ ಮಾಡ್ಕೋತಾನೆ ಇರ್ಬೇಕು. ಅವಾಗ ನೀವು ಎಲ್ಲ ಮೇಂಟೈನ್ ಮಾಡ್ಬೇಕು. ನಮ್ಗೆ ಓರಿಫ್ಲೇಮ್ ಬಗ್ಗೆ ಒಂಚೂರು ಹೇಳಿದ್ರಲ್ಲ. ಈಸ್ ಅ ಮಲ್ಟಿನ್ಯಾಷನಲ್ ಕಂಪನಿ. ಇದು ಸ್ವೀಡನ್ ಕಂಪನಿ ಇದ್ರೂ ಇಂಡಿಯಾ ಒಳಗ ಎಲ್ಲಾ ಪ್ರಾಡಕ್ಟ್ಸ್ ರೆಡಿ ಆಗ್ತಾವ. ಅಂದ್ರೆ ಯು ಕ್ಯಾನ್ ಸಿ ಆಲ್ ದ ಪ್ರಾಡಕ್ಟ್ಸ್ ಆರ್ ಮೇಡ್ ಇನ್ ಇಂಡಿಯಾ ಅಂಡ್ ಸೋಲ್ಡ್ ಇನ್ ಇಂಡಿಯಾ. ಅಂದ್ರೆ ಹಿಂಗಿಲ್ಲಲಾಗಿ ನಾವು ಯಾವ್ದೋ ದೇಶಕ್ಕೆಲ್ಲ ಕೆಲಸ ಮಾಡ್ಲಿಕ್ಕೆ ಅಂತ. ಸೊ ಐ
ಐ ಆಮ್ ವೆರಿ ಪ್ರೌಡ್ ಟು ಸೇ ದಟ್ ಈ ಒರಿಫ್ಲೇಮ್ ಈಸ್ ಅ ಇಂಡಿಯನ್ ಕಂಪನಿ ಅಂದ್ರೆ ಇದ್ರೊಳಗೆ ಇಂಡಿಯಾ ಪ್ರಾಡಕ್ಟ್ಸ್ ನ ರೆಡಿ ಆಗ್ತದೆ. ಇಂಡಿಯನ್ ಕ್ಲೈಮೇಟಿಗೆ ಸೂಟ್ ಆಗುವಂಗ ಇಂಡಿಯನ್ ಮಂದಿಗೆ ಬೇಕಾಗೋ ಒಂದು ಪ್ರಾಡಕ್ಟ್ಸ್ ರೆಡಿ ಆಗ್ತಾವ ಅಂತ ಹೇಳಿ ದೀಸ್ ಆರ್ ದ ಮತ್ತೆ ಯಾವ್ಯಾವ ಪ್ರಾಡಕ್ಟ್ಸ್ ಇರ್ತಾವ ಇಲ್ಲಿ? ಪ್ರಾಡಕ್ಟ್ಸ್ ಅಂದ್ಕೂಡ್ಲೆಲ್ಲ ಇದ್ರೊಳಗೆ ಫ್ರಮ್ ಹೇರ್ ಟು ಟೋ ಎಲ್ಲ ಪ್ರಾಡಕ್ಟ್ಸ್ ಅವ. ಅಂದ್ರೆ ಹೇರ್ ಕೇರ್ ಬರ್ತಾವ, ಫುಡ್ ಕೇರ್ ಬರ್ತದ, ನಿಮ್ ಬಾಡಿ ಕೇರ್ ಬರ್ತದ. ಫೇಸ್ ಅಂದ್ರೆ ಬಾಡಿ ಈಸ್ ವೆರಿ ಡಿಫ್ರೆಂಟ್ ಫ್ರಮ್ ದ ಫೇಸ್, ಸೊ ಫೇಸ್ ಕೇರ್ನು ಇದ್ರೊಳಗೆ ಬರ್ತದೆ. ಸ್ಕಿನ್ ಕೇರ್ ಅಂತೀವಿ ನಾವು ಅದಕ್ಕೆ. ಎವ್ರಿ ಒನ್ ಹ್ಯಾಸ್ ಅ ವೆರಿ ಡಿಫ್ರೆಂಟ್ ಸ್ಕಿನ್ಸ್. ಈಗ ನಾ ಯೂಸ್ ಮಾಡಿದ್ದೆ ನನ್ನ ಮಗಳು ಯೂಸ್ ಮಾಡಿ ಮಾಡಿ ಬರಂಗಿಲ್ಲ ಬಿಕಾಸ್ ನಿಮ್ಗೆ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಇದ್ದು ಅಥವಾ ನಿಮಗೇನ್ ಸ್ಕಿನ್ ಡಿಸೀಸ್ ಅದ ಅಥವಾ ಏನ್ ರಿಕ್ವೈರ್ಮೆಂಟ್ ಅದ ನಿಮಗೆ ಇರ್ತದ. ಬಟ್ ಟೀನೇಜರ್ಸ್ ಈಗ ದೇ ಆಲ್ ಹ್ಯಾವ್ ದ ಆಯಿಲಿ ಸ್ಕಿನ್ಸ್ ಅಂಡ್ ದೇ ಗಾಟ್ ಒಂದು ಬ್ಯಾರೆನ ಅವ್ರು ಬಂದಿರ್ತದ. ಸೊ ಹಿಂಗ್ ಬೇರೆ ಬೇರೆ ಟೈಪ್ ಬರ್ತಾವ. ದೇರ್ ಆರ್ ಲಾಟ್ಸ್ ಆಫ್ ಸ್ಕಿನ್ ಕೇರ್ ರೇಂಜ್. ಅಂದ್ರೆ ನಿಮ್ದು ನಿಮ್ದು ದುಡ್ಡಿನ ರೇಂಜ್ ಇಟ್ಕೊಂಡು ನಿಮ್ದು ಸ್ಕಿನ್ ಕೇರ್ ರೇಂಜ್ ಅಂತ ಎಕನಾಮಿಕಲಿ ಸಿಗ್ತಾವ, ಇದ್ರೂ ಸಿಗ್ತಾವ. ಮತ್ತೆ ಬರೇ ಸ್ಕಿನ್ ಕೇರ್ ಮತ್ತೆ ಫುಡ್ ಕೇರ್ ಬಾಡಿ ಕೇರ್ ಅಷ್ಟೇ ಅಲ್ದಲ್ಲ, ಇದು ಪ್ರೆಗ್ನೆನ್ಸಿಸ್ ವೆಲ್ನೆಸ್ ಎಲ್ಲಾನು ಇನ್ಕ್ಲೂಡೆಡ್ ಪ್ರಾಡಕ್ಟ್ಸ್. ಮೋರ್ ದೆನ್ 1000 ಪ್ರಾಡಕ್ಟ್ಸ್ ಆರ್. ಅದು ಬಾರಿ ಗ್ರೇಟ್. ಮೋರ್ ದೆನ್ 1000. ಈಗ ನೀವು ಡೈರೆಕ್ಟರ್ ಆಗಿರಿ. ಸೊ ಈಗ ನಾ ಸ್ಟಾರ್ಟ್ ಮಾಡಿ ಡೈರೆಕ್ಟರ್ ಆಗಿ ರೀಚ್ ಮಾಡ್ಬೇಕಂದ್ರೆ ನಾ ಎಲ್ಲಿಂದ ಶುರು ಮಾಡ್ಬೇಕು? ಎಸ್, ಇಟ್ಸ್ ಆಲ್ಸೋ ವೆರಿ ಇಂಟ್ರೆಸ್ಟಿಂಗ್ ಬಿಕಾಸ್ ನಮ್ಮ ಕಡೆ ಯಾರು ಬರ್ತಾರಲ್ಲ ನಾವು ಅವ್ರಿಗೆ ಸ್ಟಾರ್ಟ್ ಫ್ರಮ್ ದ ಪ್ರಾಡಕ್ಟ್ ಐ ವಿಲ್ ರೀಚ್ ದೆಮ್ ಟು ದ ಡೈರೆಕ್ಟರ್. ಸೊ ನೀವು ಫಸ್ಟ್ ಸ್ಟಾರ್ಟ್ ಆದ್ಮೇಲೆ ನೀವು ಜಸ್ಟ್ ನಿಮ್ದು ಆಧಾರ್ ಕಾರ್ಡು ಮೊಬೈಲ್ ನಂಬರ್ ರಿಜಿಸ್ಟ್ರೇಷನ್ ಮಾಡೋದು. ನಿಮ್ಗೆ ಎಲ್ಲ ಪ್ರಾಡಕ್ಟ್ಸ್ ಮೇಲೆ 20% ಡಿಸ್ಕೌಂಟ್ ಫ್ರಮ್ ದ ಕಂಪನಿ, ನಾಟ್ ಫ್ರಮ್ ಮೀ. ಇಟ್ ಈಸ್ ಅ ಕಂಪನಿ ರೂಲ್ಸ್. ನೀವು ಒಂದ್ಸತಿ ಜಾಯಿನ್ ಆದ್ರಿ ಅಂತ ಒಂದ್ಸತಿ ಬಿಕಮ್ ದ ಮೆಂಬರ್, ನಿಮ್ಗೆ 20% ಡಿಸ್ಕೌಂಟ್ ಆನ್ ಎವ್ರಿ ಪ್ರಾಡಕ್ಟ್. ಆಮೇಲೆ ಅದ್ರ ಮೇಲೆ ನಿಮ್ಗೆ ಪಾಯಿಂಟ್ಸ್ ಅಂತ ಬರ್ತಾವ. ಪ್ರತಿಯೊಂದು 60 ಪಾಯಿಂಟ್ಗೆ 120 ಪಾಯಿಂಟ್ಸ್ಗೆ ಕಂಪನಿ ಗಿಫ್ಟ್ಸ್ ಎವ್ರಿ ಮಂತ್. ಓಕೆ ಓಕೆ. ಸೊ ಅದು ಬಿಟ್ಟು ಇದು ನೆಟ್ವರ್ಕಿಂಗ್ ಕಂಪನಿ ಅದ. ನೀವು ಎಷ್ಟು ಜನ ಜಾಯಿನ್ ಮಾಡ್ಕೊತ ಹೋಗ್ತೀರಿ, ನಿಮ್ದು ಗ್ರೂಪ್ ಪಾಯಿಂಟ್ಸ್ ಎಷ್ಟೇ ಆಗ್ತಾವ ಅಷ್ಟ್ರ ಮೇಲೆ ನಿಮ್ಗೆ ಚೆಕ್ ಅಮೌಂಟ್ ಬರ್ತದೆ. ದೇರ್ ಆರ್ ಸ್ಲ್ಯಾಬ್ಸ್ 3%, 6%, 9%, 12%. ಆಮೇಲೆ 25, 18, 15, 18, then 21%. So 21% is called as a director. So once you reach the director, then Oriflame begins. You know, actually, not only by joining the Oriflame you can enjoy all the things, but once you become a director, ನಿಮ್ಗೆ ಬಹಳಷ್ಟು ಬೆನಿಫಿಟ್ಸ್ ಎಲ್ಲ ಬರ್ತಾವ. ಅಂದ್ರೆ ಬಿಫೋರ್ ಕರೋನಾ ಬಹಳಷ್ಟು ಜರ್ನಿ ಎಲ್ಲಾ ಕಡೆ ಡೈರೆಕ್ಟ್ ಸೆಮಿನಾರ್ಸ್ ಎಲ್ಲ ಕಡೆ ಆಗ್ತಿತ್ತು. ದಟ್ ಟು ಫ್ರೀ ಆಫ್ ಕಾಸ್ಟ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ವಿತ್ ನೀವು ಸ್ಪೋರ್ಟ್ಸ್ ಕರ್ಕೊಂಡು ಹೋಗ್ಬೋದು, ಅದು ಒಂದು ಅಪರ್ಚುನಿಟಿ ಇರ್ತಿತ್ತು. ಅದು ನಾನು ನಿಮ್ಗೆ ಸ್ಟಾರ್ಟಿಂಗ್ ಹೇಳ್ದಂಗ ಪ್ರತಿಯೊಂದು ಗಂಡಸರ ಮಾಡ್ಬೇಕಂತ ನಾವು ಅವ್ರಿಗೆ ಏನಾದ್ರೆ ಮಾಡ್ಕೊಡ್ತೀವಿ. ವಿ ಆರ್ ಈಕ್ವಲ್. ಸೊ ನಾಟ್ ಅಂದ್ರೆ ಎಲ್ಲ ಬಾಕಿ ಇದ್ರಾಗ ಇರೋಕ್ಕಿಂತ ಫೈನಾನ್ಸ್ ಅವ್ರಿಗೆ ಆಗ್ತಿಲ್ಲ. ಎವ್ರಿ ಇಯರ್ ಅವರ ನಮ್ಗೆ ಟೂರಿಗೆ ಕರ್ಕೊಂಡು ಹೋಗ್ಬೇಕು, ಅವರ ನಾವು ಕರ್ಕೊಂಡು ಹೋಗೋಣಲ್ಲ. ಎಕ್ಸಾಕ್ಟ್ಲಿ ಅದೆಲ್ಲ ಏನ್ ಇರ್ತಲ್ಲ ಡ್ರೀಮ್ಸ್ ಅದ್ ನಮ್ಗೆ ಓದಿಕ್ಲಿಕ್ಕೆ ಫುಲ್ಫಿಲ್ ಮಾಡ್ತಾರೆ. ವಾಟ್ ಈಸ್ ದ ಹೈಯೆಸ್ಟ್ ಅಮೌಂಟ್ ಅಂದ್ರೆ ಸಿಗೋದು? ದಟ್ ಈಸ್ ವೆರಿ ಬಿಗ್ ಅಮೌಂಟ್. ಅಂದ್ರೆ 80 lakhs ಸಮಥಿಂಗ್. ನಾ ಅದನ್ನ ರೀಚ್ ಆಗಿಲ್ಲ ಇನ್ನು. ಜಸ್ಟ್ ಐ ಆಮ್ ಎ ಡೈರೆಕ್ಟರ್ ಅಂತ ಹೇಳಿದೆ. ಇಟ್ ಇಸ್ ದಿಸ್ ಬಿಗಿನಿಂಗ್ ಇನ್ Oriflame ಆಕ್ಚುಲಿ ಸ್ಪೀಕಿಂಗ್. ಸೊ ಐ ಆಮ್ ಅರ್ನಿಂಗ್ 50,000 rupees per month. Yes. ಈಗ ಯಾರು ಜಾಯಿನ್ ಆಗ್ಬೇಕಂತಿದ್ರೆ ಅವ್ರು ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು? ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು? ನಂದು ಇಲ್ಲಿ ಕಾವುಕಟ್ಟ ಶಾಪ್ ನಂಬರ್ 10 ಅಂತ ಹೇಳಿ ಗೋವಾ ವೆಸ್ಟ್ ಒಳಗೆ ತಿನಿಸು ಕಟ್ಟೆ ಅದಲ್ಲ, ಅದ್ರೊಳಗೆ ಶಾಪ್ ನಂಬರ್ 10 Oriflame ಅಂತ ಹೇಳಿ ನಂದದ. ಪ್ಲೀಸ್ ಅಲ್ಲಿ ವಿಸಿಟ್ ಮಾಡ್ರಿ. ಮತ್ತು ನನ್ನ ಫೋನ್ ನಂಬರ್ 9535290899. ಇನ್ನೊಂದ್ಸತಿ ನೋಟ್ ಮಾಡ್ಕೊಳ್ರಿ, 9535290899. So thank you Shital for the great Yes, thank you Bhagyashree. Hope that you will reach that 80 lakhs point. ನಮ್ಮನ್ನು ಹತ್ರ ಕರ್ಕೊಂಡು Yeah, sure. Thank you.